ಕೃಷ್ಣನ 16,000 ಹೆಂಡತಿಯರು ಹಿಂದೆ ದುರ್ಬಲ ಪರಿಸ್ಥಿತಿಗಳಲ್ಲಿದ್ದವರು. ಕೆಲವು ಶತ್ರುಗಳ ಕಟ್ಟುಪಾಡಿನಿಂದ ಅಥವಾ ಅನ್ಯಾಯದಿಂದ ಬಾಧಿತರಾಗಿದ್ದವರು. ಕೃಷ್ಣನು ತಮ್ಮ ದಿವ್ಯ ಶಕ್ತಿಯಿಂದ ಭದ್ರತೆ ನೀಡಿ ದ್ವಾರಕೆಗೆ ಕರೆತಂದರು. ನಮಸ್ಕಾರ ಸ್ನೇಹಿತರೆ, ಹಿಂದಿನ ಕಥೆಯಲ್ಲಿ ನಾವು ದ್ವಾರಕಾ ನಿರ್ಮಾಣದ ಕಥೆಯನ್ನು ನೋಡಿದ್ದೆವು. ಶ್ರೀಕೃಷ್ಣನು ಮಥುರಾ ಮತ್ತು ಕಂಸನ ವಿರುದ್ಧ ಜಯ ಸಾಧಿಸಿ ತಮ್ಮ ಕುಟುಂಬ ಮತ್ತು ಪ್ರಜೆಗಳ ಸುರಕ್ಷತೆಗಾಗಿ ದ್ವಾರಕೆಯನ್ನು ಸ್ಥಾಪಿಸಿದ್ದರು. ಈ ದ್ವಾರಕ ನಗರವು ಸಮುದ್ರದ ತೀರದ ಮೇಲೆ ಸುಂದರವಾಗಿ ಕಟ್ಟಲ್ಪಟ್ಟಿದ್ದು, ಕೋಟೆಗಳು, ಸುಂದರ ಮನೆಗಳು, ದೇವಾಲಯಗಳು, ಹೂವಿನ ಗಿಡಗಳು, ಉದ್ಯಾನವನಗಳು ಎಲ್ಲವೂ ಶಾಂತಿ, ಶ್ರೇಯಸ್ಸು ಮತ್ತು ಸುಂದರತೆ ತುಂಬಿ ಹೋಲಿಸುತ್ತವೆ. ಆದರೆ ಈ ಸುಂದರ ರಾಜಧಾನಿಯಲ್ಲಿ ಕೃಷ್ಣನ ಜೀವನ ಕೇವಲ ಯೋಧನಲ್ಲ, ಅವನು ರಾಜ, ಪತಿ, ತಂದೆ ಮತ್ತು ರಕ್ಷಣಾಕಾರಿ ದೇವರು ಆಗಿದ್ದನು. ಕೃಷ್ಣನು ತಮ್ಮ ಪತ್ನಿಗಳೊಂದಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಂಡನು. ರುಕ್ಮಿಣಿ ತನ್ನ ಶ್ರೇಷ್ಠತೆಯೊಂದಿಗೆ ಕೃಷ್ಣನ ಜೀವನದಲ್ಲಿ ಪ್ರಮುಖ ಸ್ಥಾನ ಪಡೆದಳು. ಅವಳ ಶ್ರದ್ಧೆ, ವಿನಯ ಮತ್ತು ಪ್ರೀತಿ ಕೃಷ್ಣನ ಹೃದಯವನ್ನು ಹಿಗ್ಗಿಸುತ್ತಿತ್ತು. ಸತ್ಯಭಾಮ ಧೈರ್ಯ, ಶಕ್ತಿ, ಧನವಂತಿಕೆ ಮತ್ತು ಆತ್ಮಪ್ರತಿಷ್ಠೆ ಪ್ರದರ್ಶಿಸುತ್ತಾಳೆ. ಜಾಂಬವತಿ ತನ್ನ ಧೈರ್ಯ ಮತ್ತು ನಿಷ್ಠೆಯ ಮೂಲಕ ಕುಟುಂಬ ಸೇವೆಯಲ್ಲಿ ಹಸ್ತಕ್ಷೇಪವನ್ನಿಸುತ್ತಾಳೆ. ಭದ್ರಾ ಮತ್ತು ಇತರ ಪತ್ನಿಗಳು ಸಹ ತಮ್ಮ ಸ್ಥಾನ, ಗೌರವ ಮತ್ತು ಪ್ರೀತಿ ಪಡೆದು ಕುಟುಂಬ ಸಮತೋಲನದಲ್ಲಿ ಪಾಲು ಹೊಂದಿದ್ದರು. ಇನ್ನು 16,000 ಹೆಂಡತಿಯರು ಹಿಂದೆ ದುರ್ಬಲ ಪರಿಸ್ಥಿತಿಗಳಲ್ಲಿದ್ದವರು. ಕೆಲವು ಶತ್ರುಗಳ ಕಟ್ಟುಪಾಡಿನಿಂದ ಅಥವಾ ಅನ್ಯಾಯದಿಂದ ಬಾಧಿತರಾಗಿದ್ದವರು. ಕೃಷ್ಣನು ತಮ್ಮ ದಿವ್ಯ ಶಕ್ತಿಯಿಂದ ಭದ್ರತೆ ನೀಡಿ ದ್ವಾರಕೆಗೆ ಕರೆತಂದನು. ಅವನು ಪ್ರತಿಯೊಬ್ಬ ಹೆಂಡತಿಯರನ್ನು ಪ್ರೀತಿ, ಗೌರವ ಮತ್ತು ಸಮಾನ ಹಿತಕ್ಕಾಗಿ ನಡೆಸುತ್ತಿದ್ದನು. ಈ ಹೆಂಡತಿಯರನ್ನು ದ್ವಾರಕಾದಲ್ಲಿ ಉಳಿಸಿ ಅವರಿಗೆ ಸ್ವಂತ ಮನೆ, ಗೌರವ ಹಾಗೂ ಸೌಭಾಗ್ಯ ನೀಡುವ ಮೂಲಕ ಕೃಷ್ಣನು ಕೇವಲ ಪತಿ ಅಲ್ಲ, ರಕ್ಷಣಾಕಾರಿ ದೇವರು ಆಗಿದ್ದಾನೆ ಎಂಬುದನ್ನು ತೋರಿಸುತ್ತಾನೆ. ಕೃಷ್ಣನ ಮಕ್ಕಳು ಪ್ರೀತಿಯಿಂದ ಬೆಳೆದರು. ಪ್ರತಿಯೊಬ್ಬ ಮಗುವಿನ ಸ್ವಭಾವ, ಪ್ರತಿಭೆ, ಕಲಿಕೆಯ ಅಗತ್ಯವನ್ನು ಕೃಷ್ಣನು ಗಮನಿಸುತ್ತಿದ್ದನು. ಮಕ್ಕಳಲ್ಲಿ ಧರ್ಮ, ನೈತಿಕತೆ, ಧೈರ್ಯ ಮತ್ತು ಸಮಾಜಪರ ಜ್ಞಾನ ಬೆಳೆಯಲು ಕೃಷ್ಣನು ಸದಾ ಮಾರ್ಗದರ್ಶನ ಮಾಡುತ್ತಾನೆ. ಮಕ್ಕಳ ಬೆಳವಣಿಗೆ, ಶಿಕ್ಷಣ ಮತ್ತು ಕೌಶಲ್ಯದ ಮೇಲೆ ಅವನು ಅತ್ಯಂತ ಗಮನ ಹರಿಸುತ್ತಿದ್ದನು. ಕೃಷ್ಣನು ರಾಜಧಾನಿ ನಿರ್ವಹಣೆ, ಪ್ರಜೆಗಳ ಕಲ್ಯಾಣ, ನ್ಯಾಯ, ಸೌಭಾಗ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡುತ್ತಿದ್ದನು. ಶತ್ರುಗಳಿಗೆ ತಕ್ಕ ಪ್ರತಿಸ್ಪಂದನ, ದಂಡನೀತಿ ನಿರ್ವಹಣೆ, ಧಾರ್ಮಿಕ ಆಚರಣೆಗಳಿಗೆ ಉತ್ತೇಜನ ಎಲ್ಲ ಸಮತೋಲನದಿಂದ ಧರ್ಮ ಮತ್ತು ನೈತಿಕತೆ ಯುಕ್ತವಾಗಿ ನಡೆಯುತ್ತಿತ್ತು. ಪ್ರತಿಯೊಬ್ಬ ಪ್ರಜೆ ತನ್ನ ಜೀವನದಲ್ಲಿ ಸುರಕ್ಷಿತ ಮತ್ತು ಸಂತೋಷವನ್ನು ಅನುಭವಿಸುತ್ತಿದ್ದನು. ಈ ಕಥೆಯಲ್ಲಿ ನಮಗೆ ತಿಳಿಯುವುದೇನೆಂದರೆ, ಈ ರೀತಿಯ ಜೀವನದಲ್ಲಿ ಕೃಷ್ಣನು ಕೇವಲ ದೇವ, ಯೋಧ ಅಥವಾ ರಾಜನಲ್ಲ, ಅವನು ಒಬ್ಬ ಪತಿ, ತಂದೆ, ರಕ್ಷಣಾಕಾರಿ ಮತ್ತು ರಾಜಧರ್ಮದ ಆದರ್ಶ ಮಾದರಿ ಆಗಿದ್ದನು. ದ್ವಾರಕದಲ್ಲಿ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಭದ್ರಾ, ಇತರ 16,000 ಮಡದಿಯರು ಮಕ್ಕಳೊಡನೆ ಕುಟುಂಬ ಸಮತೋಲನ, ಪ್ರಜೆಗಳ ಕಲ್ಯಾಣ, ಧರ್ಮ ಮತ್ತು ನೀತಿಯನ್ನು ಸಮತೋಲನದಿಂದ ನಿಭಾಯಿಸಿದ ರೀತಿಯೇ ನಮ್ಮ ಜೀವನಕ್ಕೆ ಮಹತ್ವಪೂರ್ಣ ಪಾಠ. ಪ್ರೀತಿ, ಗೌರವ, ಧರ್ಮ ಮತ್ತು ಜವಾಬ್ದಾರಿಯನ್ನು ಒಂದೇ ಸಮತೋಲನದಲ್ಲಿ ನಿಭಾಯಿಸುವುದು ಹೇಗೆ ಎಂಬುದನ್ನು ಕೃಷ್ಣನ ಜೀವನದಿಂದ ನಾವು ಕಲಿಯಬಹುದು. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶ್ರೀ ಕೃಷ್ಣನ ಕಥೆಗಾಗಿ ನಿರೀಕ್ಷಿಸಿ.